ನಮ್ಮನೇಲಿ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ನಿನ್ನೆ ವಿಡಿಯೋ ನೋಡಿ ಸುಮಾರು ಜನ ಕೇಳಿದ್ರಿ ಅಲ್ವಾ, ಏನು ವಿಶೇಷ ರೆಡಿಯಾಗಿದ್ದೀರಲ್ಲ ಅನುಷಾ ಅಂತ ಹೇಳಿ. ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರ್ತೀವಿ. ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಮನೇಲಿ ಏನಾದರೂ ಪೂಜೆ ಇಟ್ಕೊಂಡ್ರೆ ನಮಗೆ ಗೊತ್ತಿಲ್ದಿರ ಒಂದು ವಿಶೇಷವಾದ ಕಳೆ ನಮ್ಮ ಮುಖದಲ್ಲಿ ಬಂದ್ಬಿಡುತ್ತೆ. ಮನೇನೂ ಒಂಥರ ಕಳೆಯಾಗಿರುತ್ತೆ. ಜೀವನದಲ್ಲಿ ಕಷ್ಟ ಇದೆ, ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ಅಥವಾ ಯಾವುದೋ ಒಂದು ತೊಂದರೆ ಆಗ್ತಾ ಇದೆ ಅಂತಂದರೆ ಸತ್ಯನಾರಾಯಣನ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು, ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಹಾಗಿದ್ದಾಗ ಪ್ರತಿ ವರ್ಷವೂ ಮನೆಯಲ್ಲಿ ಮಾಡೋದ್ರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳು, ಮನೇಲಿ ಏನೇ ತೊಂದರೆಗಳಿದ್ರೂ ಎಲ್ಲ ನಿವಾರಣೆ ಆಗತ್ತೆ. ಜೊತೆಗೆ ಮನೆಯಲ್ಲಿ ಹೋಮ ಎಲ್ಲ ಮಾಡೋದ್ರಿಂದ ಮನೇಲಿ ಏನೇ ದುಷ್ಟ ಶಕ್ತಿಗಳಿದ್ರು ಅಥವಾ ನಮ್ಮ ಮೇಲೆ ಯಾವುದಾದ್ರೂ ದೃಷ್ಟಿ ಅಥವಾ ಕೆಟ್ಟ ಪ್ರಯೋಗಗಳು ಅಕಸ್ಮಾತ್ ಏನಾದರೂ ಆಗಿದ್ರೇನು ಅದೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೋಮ ಮನೆಯಲ್ಲಿ ಮಾಡಿಸೋದು ತುಂಬಾ ಒಳ್ಳೆಯದು. ಈ ಪೂಜೆ ದಿನದ ಕಂಪ್ಲೀಟ್ ವಿಡಿಯೋ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದಾಗ ಒಂದ್ಸಲಿ ಚೆಕ್ ಮಾಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ.